ವರ್ಷಗಳ ಕಾಲ ತಣ್ಣಗಾಗಿದ್ದಂತಹ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಯ್ಯೋ, ನಾವು ತಪ್ಪು ಮಾಡಿಬಿಟ್ವಿ, ನಾವು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೋಸ್ಕರ ಹೋರಾಟ ಮಾಡಬಾರ್ದಾಗಿತ್ತು, ರಾಜಕಾರಣಿಗಳು ಮತ್ತು ಸರ್ಕಾರ ಧರ್ಮದ ವಿಚಾರದಲ್ಲಿ ಕೈ ಹಾಕಬಾರ್ದಾಗಿತ್ತು, ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ, ಚುನಾವಣೆ ಆದಮೇಲೆ ನಮಗೆ ಗೊತ್ತಾಯ್ತು ಇಂತಹ ವಿಚಾರಗಳಲ್ಲಿ ಕೈ ಹಾಕಬಾರ್ದು ಅಂತ ಕಾಂಗ್ರೆಸ್ ಕ್ಷಮೆ ಕೇಳಿತ್ತು ನಾಡಿನ ಜನತೆಗೆ. ಕಾಂಗ್ರೆಸ್ ಅಲ್ಲ, ಡಿ ಕೆ ಶಿವಕುಮಾರ್ ಅವರು. ಸೊ ಡಿ ಕೆ ಶಿವಕುಮಾರ್ ಅವರ ಪಕ್ಷ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಮುನ್ನೆಲೆಗೆ ಬಂದಿದೆ. ಇಷ್ಟು ದಿನ ತಣ್ಣಗಿದ್ದಂತಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಜನ ಹೋರಾಟಗಾರರು ಈಗ ಮತ್ತೆ ಎದ್ದು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಈಗ ಕೇಂದ್ರಕ್ಕೆ ಮತ್ತೆ ಅವರು ಉತ್ತರವನ್ನ ಕಳಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಯಾಕ್ರಿ ಒಡೆದಾಳೋ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಯಾಕೆ ಬೇಕು ಈ ವಿಚಾರ ಅಂತ ಅಂತಿದ್ದಾರೆ. ಆದ್ರೆ ಎಲ್ಲರಿಗಿರುವ ಏಕೈಕ ಪ್ರಶ್ನೆ, ಜಾತಿ ಗಣತಿ ಬಂದಾಗ ನಮ್ದು ಪ್ರತ್ಯೇಕ ಧರ್ಮ ಅಂತ ಹೇಳೋದಕ್ಕೆ ಹಿಂಜರಿಯದಂತಹ ಈ ಸಮುದಾಯ ಈಗ ಮಾತ್ರ ಪ್ರತ್ಯೇಕ ಧರ್ಮ ಮಾಡೋಕೆ ಹೊರಟಂತಹ ಸಂದರ್ಭದಲ್ಲಿ ವಿರೋಧ ಯಾಕೆ ಮಾಡ್ತಾ ಇದೆ? ಒಂದು ಕಡೆ ಜಾತಿ ಗಣತಿ ಸಂದರ್ಭದಲ್ಲಿ ಹೌದಪ್ಪ ನಾವು ಪ್ರತ್ಯೇಕ ಧರ್ಮ ಅಂತ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ, ಆದರೆ ಪ್ರತ್ಯೇಕ ಧರ್ಮ ಮಾಡ್ತೀವಿ, ಆ ಶಿಫಾರಸು ಕೇಂದ್ರಕ್ಕೆ ಹೋಗಬೇಕು ಅನ್ನುವಾಗ ಮಾತ್ರ ವಿರೋಧ. ನನಗೆ ಅರ್ಥನೇ ಆಗ್ತಾ ಇಲ್ಲ. ರಾಜಕಾರಣಿಗಳ ತರ ಸ್ವಾಮೀಜಿಗಳು ಕೂಡ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರದಲ್ಲಿ ಒಡಕಿದೆ, ಅವರಲ್ಲೂ ಭಿನ್ನಾಭಿಪ್ರಾಯ ಇದೆ. ಹಾಗಾದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕಾ ಬೇಡವಾ? ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತುಂಬಾ ಕ್ಲೆವರ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ವಿಚಾರ ಹಿನ್ನೆಲೆಗೂ ಹೋಗಿಲ್ಲ, ಮುನ್ನೆಲೆಗೂ ಹೋಗಿಲ್ಲ, ಎಲ್ಲಿದೆಯೋ ಅಲ್ಲೇ ಇದೆ, ಮನವಿ ಕೊಟ್ರೆ ಮತ್ತೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ರು ಅದೆಲ್ಲ ಆಗೋದಿಲ್ಲ, ಇಷ್ಟು ದಿನ ಏನೇನೋ ಆಗಿತ್ತು, ಇನ್ಮೇಲೆ ನಾವು ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತಾರೆ. ಈಶ್ವರ್ ಖಂಡ್ರೆ ಅವರು ಸಾಧ್ಯ ಇಲ್ಲ ಅಂತಾರೆ. ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೇನೋ ಅಂತಾರಲ್ಲ, ಎತ್ತು ಈ ಕಡೆ ಹೇಳಿದ್ರೆ ಇನ್ನೊಂದು ಕಡೆನೋ ಹೇಳಿತ್ತಂತ, ಆ ಥರ ಪರಿಸ್ಥಿತಿ. ಹಾಗಾದರೆ ಈ ಧರ್ಮ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಧರ್ಮ ಯುದ್ಧ.